ಹನೂರು ಶೂಟೌಟ್ ವಿರುದ್ಧ ವಿಪಕ್ಷಗಳ ಆಕ್ರೋಶ ಹೆಚ್ಚಾಗಿದೆ. ರಾಜಕಾರಣಿಗಳ ನಡೆಗೆ ವನ್ಯಜೀವಿ ತಜ್ಞರ ಅಸಮಾಧಾನ. ಮೊಸಳೆ ಕಣ್ಣೀರು ಹಾಕ್ತಿರೋದಕ್ಕೆ ವ್ಯಂಗ್ಯವಾಡಿದ ವನ್ಯಜೀವಿ ತಜ್ಞರು. ಅರಣ್ಯ ಇಲಾಖೆ ಸಿಬ್ಬಂದಿ ಕಷ್ಟವನ್ನ ಯಾಕೆ ಕೇಳ್ತಿಲ್ಲ ಅಂತ ಬೇಸರ. ಫಾರೆಸ್ಟ್ ಗಾರ್ಡ್, ದಿನಗೂಲಿ ನೌಕರರ ಬಗ್ಗೆ ಯಾಕೆ ಯೋಚಿಸ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಡು ಕಾಯುವ ಸಿಬ್ಬಂದಿಗೆ ಸೂಕ್ತ ಭದ್ರತೆ ಇಲ್ಲ ಅಂತ ಬೇಸರ. ಇನ್ನು ಸಿಬ್ಬಂದಿ ಕೊರತೆ ಇರೋದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂತ ಕೂಡ ಗರಂ ಆಗಿದ್ದಾರೆ. 2007ರಲ್ಲಿ ಕಾಡುಗಳ್ಳರಿಂದ ಗಾಯಗೊಂಡ ಸಿಬ್ಬಂದಿ ಕಾಣಿಸಿಲ್ವಾ? ಗೋವಿಂದ ಎನ್ನುವ ಗಾರ್ಡ್ಗೆ 2 ಗುಂಡು ಹೊಡೆದಿದ್ರು ಕಾಡುಗಳ್ಳರು. ಅಂದಿನಿಂದ ಇಂದಿನವರೆಗೂ ಅದೇ ನೋವಿನಲ್ಲಿರುವ ಫಾರೆಸ್ಟ್ ಗಾರ್ಡ್. ಈ ಬಗ್ಗೆ ಯಾರೊಬ್ರು ಕೂಡ ಮಾತನಾಡ್ತಾ ಇಲ್ಲ. ಯಾಕೆ ಅಂತ ಜೋಸೆಫ್ ಹೂವರ್ ಪ್ರಶ್ನೆ ಮಾಡಿದ್ದಾರೆ. ಬಂದೂಕ ತಗೊಂಡು ಹೋಗಿದ್ರು, ಅಲ್ಲಿ ಶೂಟಾಟ ಆಯಿತು, ತಿರೋದ್ರು. ಎಲ್ಲರೂ ನೀವು ಭಾಳ ಮಾತಾಡ್ತಾನೆ ಇದ್ದೀರಾ. ಅಶೋಕ್ ಅವರಿರಲಿ, ಕುಮಾರಸ್ವಾಮಿ ಇರಲಿ, ಆ ಮಂಜುನಾಥ್ ಇರಲಿ, ಯಾರು ಯೋಗರಾಜು, ಭೋಗರಾಜು, ಎಲ್ಲ ರಾಜುಗಳು ಮಾತಾಡ್ತಿದ್ದೀರಾ. ಈ ಥರ ಹಿಂಗಾಗ್ಬಿಡ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಪ್ಪು, ಅದು ಇದು ಅಂದ್ಬಿಟ್ಟು. ಆಯಿತು, ಮಾತಾಡಿ. ನಾವು ನಿಮಗೆ ಒಂದೇ ಒಂದು ಮನವಿ ಇಷ್ಟೇ ಕೇಳೋದು. ನಾನು ನಿಮಗೆ ಇಷ್ಟು ಬಗ್ಗೆ ಎಲ್ಲ ಇವ್ರ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ. ವೋಚರ್ಸ್ ಬಗ್ಗೆ ಇಷ್ಟು ಮತ್ತೆ ಮಾತಾಡ್ಬೇಕಾದ್ರೆ ನಮ್ಮ ಫಾರೆಸ್ಟ್ ಸ್ಟಾಫ್ ಬಗ್ಗೆನೂ ಸಿಬ್ಬಂದಿ ಬಗ್ಗೆನೂ ಸ್ವಲ್ಪ ಯೋಚಿಸಿ. ನೀವು ಯಾವತ್ತಾರು ನಿಮ್ಮ ಸಭೆಯೊಳಗೆ ನಮ್ಮ ಸ್ಟಾಫ್ ಕೊರತೆ ಇದೆ, ನಮ್ಮ ಸ್ಟಾಫ್ಗೆ ತೊಂದರೆ ಇದೆ, ನಮ್ಮ ಸ್ಟಾಫ್ಗೆ ಟೈಮಿಗೆ ಸಂಬಳ ಕೊಡ್ತಿಲ್ಲ, ದಿನಗೂಲಿಯವ್ರಿಗೆ ಸಂಬಳ ಕೊಡ್ತಿಲ್ಲ, ಆಮೇಲೆ ದಿನಗೂಲಿಯವ್ರಿಗೆ ಬೇರೆ 26 ದಿವಸ ಸಂಬಳ ಕೊಡ್ತಿದ್ದೀನಿ ಯಾರು ಮಾತಾಡಿದ್ದೀರಾ? ಯಾರಾದರೂ ನೀವು ಎದ್ದು ಸಭೆಗಳಿಗೆ ಕಾಡು ಉಳಿಸ್ಬೇಕು, ಪಶ್ಚಿಮ ಘಟ್ಟ ಉಳಿಸ್ಬೇಕು ಅಂತ ಯಾರು ಮಾತಾಡಿದ್ದೀರಾ? ಯಾರು ಒಬ್ಬರು ಮಾಡಿದರೆ ಅವ್ರಿಗೆ ನಾವೊಂದು ದೊಡ್ಡ ನಮಸ್ಕಾರ ಹೇಳ್ತೀವಿ ಅಂದ್ಬಿಟ್ಟು. ಒಬ್ಬರು ಗೋವಿಂದ ಅಂದ್ಬಿಟ್ಟು ಗಾಡಿದ್ರು, ಅವ್ರಿಗೆ ಪೋಚರ್ಗಳು 2 ಗುಂಡೆ ಹಾಕ್ತಾರೆ ತೊಡೆಗೆ. ಅವ್ರು ಈಗಲೂ 2007 ಆಯಿತು, ಈಗಲೂ ಪರತಾಡ್ತಿದ್ದಾರೆ. ಅವ್ರ ಬಗ್ಗೆ ಯಾವತ್ತಾರ ಒಬ್ಬರು ಯಾರು ಮಾತಾಡಿದ್ದೀರಾ? ಅವರೇ ಖುದ್ದಾಗೆ ಕೋಟಿಗೆ 2.5 ಲಕ್ಷ ಖರ್ಚು ಮಾಡಿದ್ದಾರೆ. ಅವರೇ ಆಪ್ರೇಷನ್ಗೆ 2.5 ಲಕ್ಷ ಮೇಲೆ ಖರ್ಚು ಮಾಡಿದ್ದಾರೆ. ಮಾತ್ರ ಇವತ್ತು ನುಂಗ್ತಿದ್ದಾರೆ ನೋವಿಂದ. ಅದು ತೋರಿಸ್ತೀನಿ, ನಿಮ್ಮ ದೃಶ್ಯಗಳು ಬರುತ್ತೆ ಏನಾಗಿದೆ ಅಂದ್ಬಿಟ್ಟು. ಸೊ ಈ ಥರ ಇರ್ಬೇಕಾದ್ರೆ ಯಾರಾದರೂ ಒಬ್ಬರು ಮಾತಾಡಿದ್ದೀರಾ? ಯಾರೋ ಒಬ್ಬರು ಸಪೋರ್ಟ್ ಮಾಡಿದ್ದೀರಾ ನಮ್ಮ ಫಾರೆಸ್ಟ್ ಸ್ಟಾಫ್ಗೆ? ಆಮೇಲೆ ನಮ್ಮ ದಿನಗೂಲಿ ನೌಕರಗಳು, ಅವ್ರಿಗೆ ಏನು ಫೆಸಿಲಿಟೀಸ್ ಇದೆ, ಅವ್ರಿಗೆ ಏನು ಕಷ್ಟ ಸುಖ ಇದೆ ಅಂತ ನೀವು ನೋಡಿದ್ದೀರಾ? ಅದ್ರ ಬಗ್ಗೆ ಯಾರು ಮಾತಾಡಿದ್ದೀರಾ? ದಯವಿಟ್ಟು ಇದೆಲ್ಲ ನೋಡಿ. ಇನ್ನು ದನ ಹುಡುಕೋ ನೆಪದಲ್ಲಿ ಹಲವರು ಕಾಡೊಳಗೆ ಬರ್ತಾರೆ. ಕೈಯಲ್ಲಿ ಬಂದೂಕ್ ಹಿಡಿದು ಕಾಡಿಗೆ ಬರ್ತಾರೆ. ಕೇಳಿದ್ರೆ ಹಸು ಹುಡುಕೊಂಡು ಬಂದಿದ್ದೀವಿ ಅಂತಾರೆ. ಇಂಥದ್ಕೆಲ್ಲ ಕಡಿವಾಣ ಹಾಕೋದ್ರ ಬಗ್ಗೆ ಮೊದಲು ಯೋಚಿಸಿ. ರೈತರ ಹಸು ಕಳೆದು ಹೋದ್ರೆ ಅರಣ್ಯ ಇಲಾಖೆ ಗಮನಕ್ಕೆ ತರಬೇಕು. ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ಬಿಲ್ ಪಾಸ್ ಮಾಡಿ. ಅಂಥದ್ದೊಂದು ಬಿಲ್ ತಂದ್ರೆ ರಾತ್ರಿ ವೇಳೆ ಯಾರೂ ಕಾಡಿಗೆ ಹೋಗಲ್ಲ. ಜನಪ್ರತಿನಿಧಿಗಳು ಕಾಡನ್ನ ಉಳಿಸೋದ್ರ ಬಗ್ಗೆ ಮಾತನಾಡಬೇಕು ಅಂತ ವನ್ಯಜೀವಿ ತಜ್ಞ ಜೋಸೆಫ್ ಹೂವರ್ ಮನವಿ ಮಾಡಿದ್ದಾರೆ. ನಿನ್ನೆ ಒಬ್ಬರು ಅಲ್ಲಿನ DRF ಒಬ್ಬರು ನಮಗೆ ಒಂದು ಮೆಸೇಜ್ ಹಾಕ್ತಾರೆ ನಾಗರಹೊಳೆಯಿಂದ. ಈ ಥರ ಇವರು ರಾತ್ರಿ ಹೊತ್ತು ದನ ಹುಡ್ಕೊಂಬರೋದು, ಇದೇ ಒಂದು ನೆಪ ಇಟ್ಕೊಂಡು ಎಲ್ಲ ಕಡೆನೂ ಬರ್ತಾರೆ. ಇದು ಬೇರೆ ಇಲ್ಲಿ BRT, MMLs, ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲ ಮಂದಿಪುರ ಕಡೆನೂ ಆಗುತ್ತೆ, ನಾಗರಹೊಳೆ ಕಡೆನೂ ಆಗುತ್ತೆ, ಮೇಟಿಕುಪ್ಪೆ ಮತ್ತು ನಮ್ಮ ವೀರ್ನೂರ್ಸ್ನಲ್ಲಿ ಹುಣಸೂರು ಕಡೆ ನಡೆಯುತ್ತೆ. ಅವ್ರು ಸಿಕ್ಕಿದಾಗ ಬಂದೂಕುಗಳು ಇರೋದು ಕೈಯೊಳಗೆ ರಾತ್ರಿ ಹೊತ್ತೊಳಗೆ ಅವರು ಏನಕ್ಕಂದರೆ ನಾವು ದನ ಹುಡ್ಕೊಂಬಂದಿದ್ದೀವಿ. ಆಮೇಲೆ ಅದೇ ನೆಪದೊಳಗೆ ಅವ್ರಿಗೆ ಪೋಚಿಂಗು ಮಾಡ್ತಾರೆ. ಅವರು ಏನು ಅರೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರ ಹತ್ರ ಯಾವುದು ಜಿಂಕೆ ಮಾಂಸ, ಹಂದಿ ಮಾಂಸ ಯಾವುದೂ ಸಿಕ್ಕಿರಲ್ಲ, ಹೊಟ್ಟೋಗ್ತಾರೆ. ಅವರೊಂದು ಇದು ಮಾಡಿದ್ದಾರೆ, ಮನವಿ ಮಾಡಿದ್ದಾರೆ ಇದಕ್ಕೆ. ದಯವಿಟ್ಟು ಸರ್ಕಾರದಿಂದ ನೀವೆಲ್ಲ ಇದ್ದೀರಲ್ಲ, ಇವತ್ತು ಇದರೊಳಗೆ ಮಾತಾಡ್ತಿದ್ದೀರಾ, ಅಸೆಂಬ್ಲಿ ಒಳಗೆ ಇದ್ದವರು, ಇದನ್ನು ಸ್ವಲ್ಪ ಯೋಚಿಸಿ, ಇದನ್ನು ಸ್ವಲ್ಪ ಎಚ್ಚರಿಸಿ, ಇದನ್ನು ಒಂದು ಆರ್ಡರ್ ಪಾಸ್ ಮಾಡಿ. ಅವ್ರು ಅವ್ರ ಹೇಳಿಕೆ ಏನಂದ್ರೆ ಸಿಂಪಲ್ಲು, ನೀವು ಈ ಕಾಡು ಅಂಚಿನ ಜನರದ್ದು ಏನಾದ್ರು ದನ ಕಳೆದು ಹೋದರೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಬಂದು ನಮಗೆ ಹೇಳಿದ್ರೆ ನಾವೇ ಖುದ್ದಾಗಿ ಹೋಗ್ತೀವಿ, ಅವ್ರ ಜೊತೆಗೆ ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ. ಅದು ಒಂದು ತಂದುಬಿಟ್ರೆ ಇವ್ರುಗಳು ಯಾರು ರಾತ್ರಿ ಹೊತ್ತು ಕಾಡೊಳಗೆ ಹೋಗೋಕ್ಕೆ ಹಕ್ಕಿರಲ್ಲ.